ಈ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗಲ್ಲ, ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿ ಏನು ಮನವಿ ಮಾಡಿದ್ರು ಏನೂ ಗೊತ್ತಾಗ್ತಿಲ್ಲ ಅವ್ರಿಗೆ. ಅವ್ರಿಗೆ ಏನಕ್ಕೆ ಗೊತ್ತಾಗುತ್ತೆ? ಅವ್ರ ತಾತನ ಮನೆ ಗಂಟೆನ್ರಿ ಹೋಗುತ್ತೆ. ರೋಡ್ ಹಾಕಕ್ಕೆ ದುಡ್ಡು ಇದೆಯೋ ಇಲ್ವೋ, ಚರಂಡಿ ಕಟ್ಟಕ್ಕೆ ದುಡ್ಡು ಇದೆಯೋ ಇಲ್ವೋ, ನಿಂತೋಗಿರೋ ಬ್ರಿಡ್ಜ್ಗಳನ್ನ ಕಟ್ಟಬೇಕೋ ಬಿಡಬೇಕೋ, ಆಸ್ಪತ್ರೆಗೆ ಔಷಧಿ ಇದೆಯೋ ಇಲ್ವೋ, ಸ್ಮಶಾನ ಇದೆಯೋ ಇಲ್ವೋ, ಸತ್ರ ಹೂತ್ಕೊಳ್ಳೋಕ್ಕೆ ಇಲ್ಲ. ಅದಕ್ಕೆ ಹೇಳ್ತಿರೋದು, ಸಂಬಳ ಬರುತ್ತೆ, ತಿಂತಾರೆ, ಅವ್ರಿಗೇನು ಹೋಗಬೇಕು ಅವ್ರಿಗೆ. ಇದೊಂದು ಇದು ಅದು ಯಾರದ್ದೋ ಮುಂದೆ ಹೋಗಿ ಕಿನ್ರಿ ಬರ್ಸ್ದಂಗೆ. ಹಾಂ, ಸುಂಕದವನು ಮುಂದೆ ಕಷ್ಟ ಹೇಳ್ಕೊಂಡ್ರಂತೆ ಅಂತ ಅರ್ಥ. ಇವರಿಗೆ ಲಕ್ಷ ಲಕ್ಷ ಟ್ಯಾಕ್ಸು ಈಗ ಬಂದು ಮುಂದಾಗಿದ್ದಾರೆ. 25ನೇ ತಾರೀಕು ಮಾಡ್ತಾರಂತೆ. ಮಾಡಿ 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 ಬೇಕ್ರಿ, ಕಾಂಟಿಮೆಂಟ್ಸು, ಸಣ್ಣ ಪುಟ್ಟ ಅಂಗಡಿಗಳು ಎಲ್ಲ. ಇಲ್ಲಿ ಬೆಂಗಳೂರು ಉಲ್ಲಾಳದ ನಂದಿನಿ ಬೂತ್ ಮಾಲೀಕರು ಒಬ್ರಿಗೆ 1,10,00,000 ರೂಪಾಯಿ ಕಟ್ಟಪ್ಪ ಅಂತ ಟ್ಯಾಕ್ಸ್ ಕೊಟ್ಟಿದ್ದಾರಂತೆ. ಆ ಆಫೀಸರ್ ಕೊಟ್ಟವ್ರನ್ನ ಕರ್ಕೊಂಬಂದು ಒಂದು ಹಾರ ಹಾಕಲೇಬೇಕು. ಅಲ್ಲಪ್ಪ, ನಂದಿನಿ ಬೂತ್ ಮಾಲೀಕ ಏನೇ ವ್ಯಾಪಾರ ಮಾಡಿರಲಿ ಅಲ್ಲಿ 1,10,00,000 ಟ್ಯಾಕ್ಸ್ ಬಂತು ಅಂದರೆ ಟರ್ನ್ ಓವರ್ ಏನಪ್ಪ ಪಾರ್ಟಿದು? ಬರೀ ಹಾಲಲ್ಲೇ ಟರ್ನ್ ಓವರ್ ಏನು? ಯಾರೋ ಒಬ್ಬರು ವರ್ಷಕ್ಕೆ 10 ಲಕ್ಷ ಇನ್ಕಮ್ ಟ್ಯಾಕ್ಸ್ ಕಟ್ತಾರಂತೆ ಆದಾಯ ತೆರಿಗೆ ಅಂದರೆ. ಅವ್ರ ಆದಾಯ ಎಷ್ಟು ನೋಡ್ರಿ? ಟ್ಯಾಕ್ಸ್ ಕಟ್ತಾರೆ ಅಂದರೆ ಅವ್ರ ಆದಾಯ ಟ್ಯಾಕ್ಸ್ 10 ಲಕ್ಷ ಕಟ್ತಾರೆ ಅಂದರೆ ಹೌದು, ಅದನ್ನು ಯೋಚಿಸ್ಬೇಕಾಗುತ್ತೆ. ಹಾಗೆ ಇದು ಕೊಟ್ಟಿದ್ದಾನೆ. ಗಾಬರಿ ಆಗೋಗಿದಂತೆ. ಇನ್ನೇನು ಮಾಡಿ ಸರ್, ಈಗ ಸಹಾಯವಾಣಿ ಮಾಡಿದ್ದಾರಂತೆ. ಯಾರು? ವಾಣಿಜ್ಯ ತೆರಿಗೆ ಇಲಾಖೆ. ಓಹೋ, ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ. ಆಮೇಲೆ ಹಂಗೆ ಹಂಗೆ ಒಂಚೂರಲ್ಲಿ ವಿಷದ ಬಾಟ್ಲು ಇಟ್ಬಿಡಿ, ಫ್ರೀ ವಿಷ ಎಲ್ಲರಿಗೂ. ಬೇರೆ ಸೊಲ್ಯೂಷನ್ ಇಲ್ಲ. ಕಚಡಗಳನ್ನು ತೊಗೊಂಬಂದು ದರಿದ್ರದ ಈ ಸರ್ಕಾರದವ್ರುಗಳು, ಮಾನ ಮರ್ಯಾದೆ ನಾಚಿಕೆ ಇಲ್ಲದೆ ಇದ್ದವ್ರುಗಳು, ಬಡವರ ಹೆಸರು ಹೇಳ್ಕೊಂಡು ಬದುಕುವಂಥ ಕಚಡಗಳು ಎಲ್ಲರೂ. ಅವತ್ತಿಂದ ಹೇಳ್ತಾ ಇದ್ದೀವಿ, ಯಾವನಾರೊಬ್ಬ ಸೀನಿಯರ್ ಆಫೀಸರ್ ಕೂತ್ಕೊಂಡು ಯೋಗ್ಯತೆ ಇಲ್ಲದೆ ಮಾಡೋಕ್ಕಾಗ್ತಾ ಇಲ್ಲ, 3 ಹೊತ್ತು ರಾಜಕಾರಣ ಮಾಡ್ಕೊಂಡು ಸಾಯ್ತೀರಿ. ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ ಹಿಂದಿಂದ ಏನಾಗಿದೆ ಅದನ್ನು ನೋಡಿಕೊಂಡು ಅದಕ್ಕೆ ಏನು ಮಾಡ್ಬೋದು. ನೋಟಿಸ್ ಹಿಂದಕ್ಕೆ ಪಡಿಬೇಕು ಅಂತ ಸಿ ಟಿ ರವಿ ಅಂತ. ಏನ್ರಿ ನಿಮ್ಮದು ನೋಟಿಸ್ ಹಿಂದಕ್ಕೆ ಪಡೆಯೋದು? ಎಲ್ಲಿಂದ ಪಡಿತೀರ್ರಿ ಕಾನೂನು ಪ್ರಕಾರದಲ್ಲಿ? ಎಲ್ಲಿಂದ ಪಡಿತೀರ್ರಿ ಕಾನೂನು ಪ್ರಕಾರ ನೋಟಿಸನ್ನು? ಇದು ಕೇಂದ್ರದವ್ರು ಕೊಟ್ಟಿಲ್ಲ ನೋಟಿಸು, ರಾಜ್ಯದವ್ರು ಕೊಟ್ಟಿರೋದು. ಕರೆಕ್ಟು. ಆ ಬಿ ಜೆ ಪಿ ಅವರ ಜೊತೆ ಇದೆ. ಉಪ್ಪಿನಕಾಯಿ ಹಾಕೊಂಡು ನೆಕ್ಕಳಿ ನೀವು ಜೊತೆ ಇದ್ದರೆ. ಹೋಗಿ ಹೇಳ್ರಿ ನಿಮ್ಮ ನಿರ್ಮಲಾ ಸೀತಾರಾಮನ್ಗೆ, ಪ್ರಪೋಸ್ ಮಾಡಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇದರಲ್ಲಿ GST ಕೌನ್ಸಿಲಲ್ಲಿ ಸ್ಲ್ಯಾಬ್ ತೆಗೆಯೋಣ ಅಂತ. ನಿಮ್ಮದೇ ತಾನೇ? ಜೊತೇಲಿದ್ದಾರಂತೆ ಉಪ್ಪಿನಕಾಯಿ ಹಾಕೊಂಡು ನೆಕ್ಕಳಕ್ಕೆ ಜೊತೆಯಲ್ಲಿ. ನಿಮ್ದು ಈ ಥರ ಡ್ರಾಮಾ, ಅವ್ರದ್ದು ಆ ಥರ ಡ್ರಾಮಾ. ಜನ ಮಾತ್ರ ಜನನ ಸಾಯಿಸಕ್ಕೆ ಹುಟ್ಟಿರೋಂಥ ರಾಕ್ಷಸರುಗಳೆಲ್ಲರೂ. ಹೇಳ್ತೀನಿ, ಒಬ್ಬರಲ್ಲ, ಸ್ಪೆಸಿಫಿಕ್ಕಾಗಿ ನಾನು ಯಾರಿಗೂ ಹೇಳಿಲ್ಲ ಇಲ್ಲಿ. ಎಷ್ಟು ಅಂತ ಬೇಡ್ಕೊಳ್ಳು. ಸಿಕ್ಕಿದ ಕಡೆ ಜನ ರೊಚ್ಗೆದ್ದು ನಿಂತ್ಕೊಂಡ್ಬಿಡ್ಬೇಕು ರಸ್ತೆಯಲ್ಲಿ, ಬಾಂಗ್ಲಾದೇಶಲ್ಲಿ ಆದಂಗೆ. ಹಂಗಾರೆ ಆ ದಾರಿಗೆ ಬರ್ತೀರಿ ನೀವೆಲ್ಲ ಮೋಸ್ಟ್ಲಿ. ಐ ಥಿಂಕ್ ಯು ಪೀಪಲ್ ಅಂಡರ್ಸ್ಟ್ಯಾಂಡ್ ಓನ್ಲಿ ದಟ್ ಲ್ಯಾಂಗ್ವೇಜ್. ಯು ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿ ಲ್ಯಾಂಗ್ವೇಜ್ ಆಫ್ ಪೀಸ್. ಸರ್ಕಾರ ಅಂತೆ ಸರ್ಕಾರ, ಬಡವರಂತೆ ಬಡವರು, ದಲಿತರು, ಹಿಂದುಳಿದ, ಅಹಿಂದ, ನಾಚಿಕೆಟ್ಟವ್ರುಗಳು ಆಡ್ತಿರೋ ಮಾತುಗಳೆಲ್ಲ ಬರೀ. ಯಾವನ್ರಿ ಅವ್ನು ಹೇಳ್ದವನು ಕಾಂಡಿಮೆಂಟ್ಸ್ ಹತ್ರಕ್ಕೆ ಹೋಗ್ಬಿಟ್ಟು 1.25 ಕೋಟಿ ಟ್ಯಾಕ್ಸ್ ಹಾಕು ಅಂದ್ರೆ? ಯಾವನ್ರಿ ಕೊಡೋನವನು? ಕರ್ಕೊಂಬನ್ರಿ ಆಫೀಸರ್ನ ನೋಡ್ತೀನಿ. ಅವ್ರು ಯಾವ ಹಳ್ಳಿಯಿಂದ ಬಂದಿದ್ದಾರೆ, ಅವ್ರ ಅಪ್ಪ ಅಮ್ಮ ಏನು ದುಡಿದ್ರು, ಅವ್ರು ಏನು ಟ್ಯಾಕ್ಸ್ ಕಟ್ಟಿದ್ದಾರೆ ನೋಡಬಿಡ್ತೀನಿ ನಾನು. ಟ್ಯಾಕ್ಸ್ ಕಟ್ಟದೇ ಇರೋ ಅಯೋಗ್ಯರೆಲ್ಲ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾರೆ ಬಂದಿಲ್ಲಿ. ಎಸ್, 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನಗೆ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ರಿಲೀಫ್ ಏನೋ ಸಿಕ್ತು. ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ವಿರುದ್ಧ ಇಡಿ ಪ್ರಕರಣವನ್ನು ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್ ಆದೇಶವನ್ನು ಕಾಂಗ್ರೆಸ್ ನಾಯಕರು ಸ್ವಾಗತ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ಇದಕ್ಕೆ ಬಾಯಿ ಬಿಟ್ಕೊಂಡು ಬಂದುಬಿಡ್ತಾರೆ ಅಲ್ಲ. ಹಾಕ್ಬೇಡ್ರಿ ಅದನ್ನು, ಡೋಂಟ್ ಪುಟ್ ಇಟ್ ಐ ಸೈ. ಇದಕ್ಕೆ ಬಾಯಿ ಬಿಟ್ಕೊಂಡು ಬಂದು ನಿಂತುಬಿಡ್ತಾರೆ ಅಲ್ಲ. ಯಾಕೆ? ನಿಮ್ಮ ದಾರಿ ಸುಗಮ ಆಯಿತು ಅಂತ. ನಿಮ್ಮನ್ನು ಆ ರೀತಿಯ ಪರಿಸ್ಥಿತಿಗೆ ತಂದು ನಿಂತ ಜನದ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲದೆ ಇದ್ದವ್ರುಗಳೆಲ್ಲ ಈಗ ಬಾಯಿ ಬಿಟ್ಕೊಂಡು ನಿಂತು ಬಿಡ್ತಾರೆ ಇಲ್ಲಿ. ಅನ್ಫಿಟ್ ವ್ಯವಸ್ಥಾನ, ಬರೀ ಡ್ರಾಮಾ ಮಾಸ್ಟರ್ಗಳು, ಓಟ್ ಹಾಕಿಸ್ಕೊಂಡು ಲಾಭ ನೋಡ್ಕೊಂಡು ಬದುಕ್ತಿರೋಂತಹ ರಕ್ತ ಪಿಪಾಸುಗಳು ನೀವೆಲ್ಲ. ಅಮೀಬಾಗಳು ಇದ್ರ ಥರ ನೀವುಗಳು. ಸಿಕ್ಕಿದ್ರ ಮೇಲೆ ಹತ್ಕೊಂಡು ಹೋಗ್ಬಿಡ್ತೀರಿ. ಎಷ್ಟು ದಿನದಿಂದ ನಡೀತಾ ಇದೆ ಇದಕ್ಕೊಂದು ಇತಿಮಿತಿ. ಕಾನೂನು ಪ್ರಕಾರ ಇದೆ, ನಿಜ ಇಲ್ಲ ಅಂತಲ್ಲ. ಸಮ್ ಆಫೀಸರ್ ಹ್ಯಾಸ್ ದಿ ಅಡಾಸಿಟೀಸ್. UP ಜಾರಿಗೆ ತಂದಿದ್ದಾರೆ, ಅಲ್ಲಿ ತಂದಿದ್ದಾರೆ, ಇಲ್ಲಿ ತಂದಿದ್ದಾರೆ.
ಅಲ್ಲಿ ಮಣ್ಣನ್ನು ತಿಂದಿದ್ದಾರೆ, ನೀವಿಲ್ಲಿ ಏನನ್ನು ತಿಂತೀರಿ ಅಂತ ಕೇಳಲ್ಲ. ಕತ್ತೆ ಕಾಯ್ತಾ ಇದ್ರೆ 6 ವರ್ಷದಿಂದ, ನೀವೆಲ್ಲ 5 ವರ್ಷದಿಂದ ಈ ಹಳೇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬರೋಕ್ಕೆ ತೊಂದರೆ ಕೊಡ್ಬೇಕಂತಾನೆ ಒಂದು ಫೈಲು ನಿಮ್ಮ ಹತ್ರಕ್ಕೆ ಬಂದರೆ 3 ವರ್ಷ ಆದರೂ ಸೆಟ್ಲ್ ಆಗದೇ ಇದ್ದರೆ ನಾನು ಯಾಕ್ರಿ ನಿಮಗೆ ಫೈನ್ ಹಾಕ್ಬಾರ್ದು? ನಾನು ಯಾಕೆ ಫೈನ್ ಹಾಕ್ಬಾರ್ದು ನಿಮಗೆ? ಸೇ ಫಾರ್ ಎಕ್ಸಾಂಪಲ್ ಕಾರ್ಪೊರೇಷನ್ ಆರ್ ಎ BDA, ನಾನೊಂದು ಮನವಿ ಕೊಟ್ಟಿರ್ತೀನಿ, ಕಾನೂನು ಪ್ರಕಾರ ಅದು ಆಗಬೇಕು, ನೀವು 3 ವರ್ಷ ಮಾಡಲ್ಲ, ನಾನು ಯಾಕೆ ನಿಮಗೆ ಫೈನ್ ಹಾಕ್ಬಾರ್ದು? ಅವ್ರಿಗೆ ಮಾತ್ರ ಇರೋದು ಒನ್ ಸೈಡೆಡ್ ಅಧಿಕಾರ. ಹೇಳ್ತಿದ್ದೀನಲ್ಲ, ಐ ಥಿಂಕ್ ಇಂಡಿಯಾ ನೀಡ್ಸ್ ದ ಲ್ಯಾಂಗ್ವೇಜ್ ಯು ಅಂಡರ್ಸ್ಟ್ಯಾಂಡ್, ಲೈಕ್ ಅದರ್ ಪ್ಲೇಸಸ್ಸಲ್ಲಿ ಆಗ್ತಿರೋ ಹಂಗೆ. ನಿಮಗೆ ಜನ ಪೀಸ್ಫುಲ್ಲಾಗಿ ಆನ್ಸರ್ ಕೊಟ್ಟರೆ ನಿಮಗೆ ನೀವು ಬಗ್ಗೋ ಲಕ್ಷಣ ಇದ್ದಂಗೆ ಇಲ್ಲ. ಇದು ಯಾಕೋ ಇದೊಂದು ದಿನ ಆ ಹಂತಕ್ಕೆ ತೊಗೊಂಡು ಹೋಗ್ತಾ ಇದ್ದೀರಿ ಅನಿಸುತ್ತೆ. ನೀವೆಲ್ಲ ಎಷ್ಟು ಅಂತ ಸಹಿಸ್ಕೋತಾರೆ ಜನ ನಿಮ್ಮ ದರಿದ್ರಗಳ ಇದನ್ನು, ಆಟಗಳನ್ನು. ಎಸ್, ಈಗ ನ್ಯಾಯ ಬಂತು ಅಂತ ಸಿಕ್ಕಿದ ಕಡೆ ಗುದ್ದುಬಿಡ್ಬೇಕು ಅನಿಸುತ್ತೆ. ಏನು ನ್ಯಾಯ ಬಂದಿದ್ದು ನಿಮ್ಗಳಿಗೆ? ನಿಮಗೆ ನ್ಯಾಯ ಬಂತು, ಜನದ ಕತೆ ಏನು? ಜನದ ಕತೆ ಏನು? ಐ ಆಮ್ ನಾಟ್ ಸೇಯಿಂಗ್ ಆ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ನಾನು ಅದನ್ನು ಹೌ ಹೀಗೆ ಸಡನ್ನಾಗಿ 4 ವರ್ಷದ ಹಾಕೊಂಡು ಹೋದ್ರೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣದ ಬಗ್ಗೆ ರಾಜ್ಯ ಸರ್ಕಾರ SIT ರಚನೆ ಮಾಡಿದೆ. ನಾಳೆಯಿಂದ SIT ತಂಡ ತನಿಖೆಯನ್ನು ಆರಂಭ ಮಾಡುತ್ತೆ. ಮೊದಲಿಗೆ ಧರ್ಮಸ್ಥಳದ ಪೊಲೀಸ್ ಠಾಣೆಗೆ ಆಗಮಿಸುತ್ತಾರೆ. ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ SP, ಧರ್ಮಸ್ಥಳದ ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆಗೆ ಪ್ರಕರಣದ ಮಾಹಿತಿ ಪಡೆದು ಬಳಿಕ ಅಧಿಕೃತವಾಗಿ ನಾಳೆಯಿಂದ SITಗೆ ಇದು ಹಸ್ತಾಂತರವಾಗುತ್ತೆ. ಅದ್ಯಾವುದೋ ರೌಡಿ ಕೊಲೆ ಕೇಸು, ಸುಪಾರಿ ಕಿಲ್ಲರ್ಗಳನ್ನು ಕರ್ಕೊಂಬಂದಿದ್ದಾರಂತೆ, ಅರೆಸ್ಟ್ ಮಾಡ್ಕೊಂಡಿದ್ದಾರಂತೆ. ಮಾಡ್ಕೊಳ್ಳಿ. ಹಾಂ, ಕಾರ್ ಯಾವುದೋ ಸೆಕೆಂಡ್ ಹ್ಯಾಂಡ್ ಅಂತೆ ಮಾಡ್ಕೊಂಡಿದ್ದಾರಂತೆ, ಮಾಡ್ಕೊಳ್ಳಿ. ಅದು ಯಾರೊಬ್ಬ ನಿರೀಕ್ಷಣಾ ಜಾಮೀನಿಗೆ ಹಾಕೊಂಡಿದ್ದಾನಂತೆ, ಹಾಕೋ. ನಮಗೇನೊಬ್ಬ ಇಲ್ಲಿ ನಮಗೆ ಪ್ರಾಣ ಹೋಗ್ತಾ ಇದೆ. ಯಾವೊಂದೋ ಪ್ರಾಣ ಹೋಗಿರೋದ್ರ ಬಗ್ಗೆ ನಾವೇನು ತಲೆಗೆ ಮಾಡ್ಕೋಗ್ರಿ? ಜನಕ್ಕೆ ಪ್ರಾಣ ಹೋಗ್ತಿದೆ ಇಲ್ಲಿ ಒಂದೇ ಸಮಯಲ್ಲಿ. ದೆರ್ ಇಸ್ ಎ ಲಿಮಿಟೇಷನ್ ಆಫ್ ಪೇಷನ್ಸ್. ಡೆಮೋಕ್ರಸಿ ಯಾವತ್ತು ಸತ್ತೋಯ್ತು ಅಂತ ನಾನು ಪರಿಗಣಿಸ್ತೀನಿ ಅಂತಂದರೆ, ಸರ್ಕಾರಗಳಿಗೆ ಪಾಠ ಕಲಿಸುವಂತಹ ಚಳವಳಿಗಳು ಸತ್ತು ಹೋದಾಗ. ಇವತ್ತಾಗಿರೋದು ಅದೇನೆ. ಸ್ವಾರ್ಥಿಗಳ ಕೂಟ ಬಂದು ನಿಜವಾದ ಚಳವಳಿಗಳು ಯಾವಾಗ ಸತ್ತೋಯ್ತೋ, ಈ ಹೇಸಿಗೆ ತಿನ್ನೋ ಜನನ ತಡೆಯೋಕ್ಕಾಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ಎಸ್, ನೈಜ ಅಳತೆ ನಮೂದಿಸದೆ ಕಡಿಮೆ ಟ್ಯಾಕ್ಸ್ ಕಟ್ಟಿ ವಂಚಿಸಿರುವಂತಹ ಈ ಖಾತಾದಾರರಿಗೆ BBMP ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದೆ. 26,000 ಈ ಖಾತಾದಾರರಿಗೆ ನೋಟಿಸ್ ಅನ್ನು ಕೊಡಲಾಗಿದ್ದು 15 ದಿನದ ಒಳಗಾಗಿ ಘೋಷಣೆ ಮಾಡಿಕೊಂಡಿರುವ ಜಾಗಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಏನವರು 30-40 ಇದ್ರೆ 40-60 ಇದ್ರೆ 30-40 ಅಂತ ಕೊಟ್ಬಿಟ್ಟಿದಾರಾ? ಹಂಗ ಯಾಕ್ರಪ್ಪ ಅದು ಮಾಡಕ್ಕೆ ಹೋಗ್ಬೇಕು? ಏನು ಉಳಿಸ್ತೀರಪ್ಪ? ಏನು ಉಳಿಸ್ತೀರಿ? ಭಾಳ ಏನು ಉಳಿಸ್ತೀರಿ ಹೇಳಿ? ಅನ್ಲೆಸ್ ಇಟ್ಸ್ ಎ ಕಮರ್ಷಿಯಲ್ ಬಿಲ್ಡಿಂಗ್. ಏನು ಉಳಿಸ್ತೀರಿ ನೀವು ರೆಸಿಡೆನ್ಷಿಯಲ್ನಲ್ಲಿ? ಏಕೆ? ಆಮೇಲೆ 6 ವರ್ಷ ಆದಮೇಲೆ ಇದೇ ಥರ ನೋಟಿಸ್ ತಗೊಳಕ್ಕೆ 1,76,00,000 ಕೊಟ್ಟು ಬಡ್ಡಿ ಸಮೇತ ಅಂತ ಒಟ್ಟೊಟ್ಟಿಗೆ ಬರೆ ಹಾಕ್ತಾರೆ. ಯಾಕೆ ಬೇಕು ಈ ಕಂತ್ರಿಗಳ ಹತ್ರ? ಕಂತ್ರಿಗಳಿಗೆ ಬಿಸಾಕ್ಬಿಟ್ಟು ಬಿಸ್ಕೆಟನ್ನು ಕೈ ಕೋಲ್ ತೊಗೊಳೋದು ಯಾವಾಗ, ಹೇಗೆ ಬಾರ್ಸಕ್ಕೆ ಅನ್ನೋದನ್ನ ಯೋಚನೆ ಮಾಡೋದು ಬಿಟ್ಬಿಟ್ಟು ನೀವು ಆ ಬಿಸ್ಕೆಟ್ನೇ ಇಟ್ಕೊತೀನಿ ಅಂತ ಹೋಗ್ತಿರಲ್ಲ. ಬಿಸಾಕಿ ಆ ಬಿಸ್ಕೆಟ್ ನಾವು ಹೇಳ್ತೀನಿ. ಓಕೆ, ತಿನ್ಕೊಂಡು ಬಿದ್ದಿರಲಿ. ಏನು ಕುಳ್ಸಕ್ಕೆ ಹೋಗ್ತೀರಿ? ಆ ಥರ ಮಾಡಿದರೆ ಮಾಡಿದಾರಂತೆ 26,000 ಖಾತೆ. ಏನಕ್ಕೆ ಬೇಕು? ಎಸ್, ತಮಿಳುನಾಡಿಗೆ ಜುಲೈಯಲ್ಲಿ ಒಂದು 100 TMC ನೀರೋಗಿದೆಯಂತೆ. ಏನೀಗ ಕಾವೇರಿ ಕಬಿನಿಯಿಂದ ಜೂನ್ ಹಾಗೂ ಜುಲೈನಲ್ಲಿ ಇಷ್ಟು ಪ್ರಮಾಣದ ಯಾವಾಗಲೂ ಹರಿದ್ರಲ್ಲಿ ಹೋಗಿದೆಯಂತೆ. ಓಕೆ, ಏನಾಯ್ತು ಈಗ ಅದರಿಂದ ಏನು ಪ್ರಯೋಜನ ಇಲ್ಲ. ಅವ್ರ ಲೆಕ್ಕ ಅವ್ರು ಏನು ಹೇಳ್ತಾರೆ ಟ್ರಿಬ್ಯುನಲ್ಗೆ ಹೋಗಿ ಅಂತಂದರೆ, ನೀವು ಎಷ್ಟು ಬಿಟ್ಟರು ಇಲ್ವಂತೆ ಆಗಸ್ಟಲ್ಲಿ, ಮತ್ತೆ ಅದೆಷ್ಟೋ ಇದೆಯಲ್ಲ ಅಷ್ಟೇ ಬಿಡಬೇಕು ಅಂತ ಅವರು ಲೆಕ್ಕದ ಪ್ರಕಾರ ಒಂದು ಕಡೆ. ಇನ್ನೊಂದು ಕಡೆ 100 TMC ಹೋಗಿದೆಯಲ್ಲ, ಅದನ್ನ ಹಿಡಿದಿಟ್ಕೊಳ್ಳೋಕ್ಕಾಗಿರಲ್ಲ, ಅವರು ಸಮುದ್ರಕ್ಕೆ ಬಿಟ್ಟಿರ್ತಾರೆ. ಮೇಕೆದಾಟು ಮಾಡಪ್ಪ ಅಂದರೆ ಬ್ರದರ್ ಹೋಗಿ ಬ್ರದರ್ಗೆ ಮಾತಾಡಲ್ಲ, ಬ್ರದರ್ ಮಾಡಿಕೊಡಲ್ಲ. ಬ್ರದರು ಬಿಸಿ. 2 ಬ್ರದರ್ಸ್ ವೆರಿ ಬಿಸಿ. ಒಂದು ಬ್ರದರು ಅಧಿಕಾರ ಹಿಡಿಬೇಕು ಮುಂದಿನ ವರ್ಷ, ಇನ್ನೊಂದು ಬ್ರದರು ಈ ವರ್ಷನೇ ಆದರೆ ಹಿಡಿದು ಬಿಡೋಣ ಅಂತ ಇನ್ನೊಂದು ಬ್ರದರು. 2 ಬ್ರದರ್ಸ್ ವೆರಿ ಗುಡ್. ಎಸ್, ಫುಡ್ ಪಾಯ್ಸನ್ ಇಂದ ತಂದೆ ಹಾಗೂ 2 ಮಕ್ಕಳು ಸಾವನ್ನಪ್ಪಿರುವ ಘಟನೆ ರಾಯಚೂರಿನ ಸಿರವಾರ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಆಗಿದೆ. ಚವಳೆಕಾಯಿ ಪಲ್ಯವನ್ನ ಊಟ ಮಾಡಿ ರಾತ್ರಿ ಮಲ್ಕೊಂಡಿದ್ದಾರೆ, ಅಸ್ವಸ್ಥರಾಗಿದ್ದಾರೆ. ಆಸ್ಪತ್ರೆಗೆ ಸೇರಿಸಿದ್ರು ಕೂಡ ಪ್ರಯೋಜನಕ್ಕೆ ಬರಲಿಲ್ಲ. ಚವಳೆಕಾಯಿಗೆ 3 ದಿನದ ಹಿಂದೆ ಕ್ರಿಮಿನಾಶಕ ಸಿಂಪಡಿಸಿದ್ರು ಅಂತ ಗೊತ್ತಾಗ್ತಾ ಇದೆ. ಇನ್ನು ಮಂಡ್ಯ ಜಿಲ್ಲೆಯ ನಾಗಮಂಗಲ ಪಟ್ಟಣದಲ್ಲಿ ಬೇಕರಿಯಿಂದ ತಂದಿದ್ದ ಕಲುಷಿತ ಕೇಕ್ ತಿಂದು 1.5 ವರ್ಷದ ಹೆಣ್ಣು ಮಗು ಅಸ್ವಸ್ಥಳಾಗಿದ್ದಾಳೆ. ಅಲ್ಲ, ಈ ಪಾಪ ಕ್ರಿಮಿನಾಶಕ ಹಾಕಿದ್ರೆ ತೊಳೆದಿರಲಿಲ್ವಾ? ಸರಿಯಾಗಿ ವಾಶ್ ಮಾಡಿಲ್ಲ ಅನ್ಸುತ್ತೆ. ಹಾಂ, ಇದರ ಪಾಠ ಏನು? ಚೀ ಆಮೇಲೆ ನೋಡೋಣ. ಪಾಠ ಏನು?
ಏನು ತಂದರು ಈಗಂತೂ ಬಾಯಿಗೆ ಬಂದಂಗೆ ಪೆಸ್ಟಿಸೈಡ್ಸ್ ಹಾಕಿರ್ತಾರೆ. ಹೌದು, ಚೆನ್ನಾಗಿ ತೊಳಿರಿ, ಆದಷ್ಟು ಉಪ್ಪು ನೀರಲ್ಲಿ ನೆನೆಸಿ. ಹಾಂ, ತೊಳೆದು ಚೆನ್ನಾಗಿ ಬೇಯಿಸಿ, ಹಸಿ ತಿನ್ನಬೇಡಿ ಯಾವುದುವೇ. ಹಸಿ ಒಳ್ಳೇದು ಅಂತ ತಿನ್ಬಿಡ್ತಾರೆ ಕೆಲವರು. ಯೋಚನೆ ಮಾಡಬೇಕೀಗ. ಸರಿ, ಕೇರಳದಲ್ಲಿ ನಿಮಿಷಪ್ರಿಯ ಮರಣದಂಡನೆ ರದ್ದಾಗಿದೆ ಅಂತ ಗ್ಲೋಬಲ್ ಪೇಸ್ ಇನಿಷಿಯೇಟಿವ್ ಸಂಸ್ಥಾಪಕ ಡಾಕ್ಟರ್ KL ಪೌಲ್ ಹೇಳ್ಕೊಂಡಿದ್ದಾರೆ. ಆದರೆ ಈವರೆಗೂ ಭಾರತ ಸರ್ಕಾರ ಆಗಲಿ ನಿಮಿಷಪ್ರಿಯ ಯಾರೂ ಹೇಳಿಲ್ಲ, ಯಾರೋ ಹೇಳಿದ್ದಾರೆ. ಹೌದು, ಅವ್ರ ಬಾಯಿ ಅರ್ಕೆ ಥರ ಆದ್ರೆ ಆಗೋಗ್ಲಿ ಬಿಡಿ, ಅದರಂತೆ ಯಾರೂ ಹೇಳಿಲ್ಲ. ಯಾರೊಬ್ರು ಕನ್ಫರ್ಮ್ ಮಾಡಿದ್ರೆ ನೋಡೋಣ. ಅರಣ್ಯದಲ್ಲಿ ದನ ಕರು ಮೇಕೆ ಕುರಿ ಮೇಯಿಸೋದನ್ನು ನಿಷೇಧಿಸಬೇಕು ಅಂತ ಈಶ್ವರ್ ಖಂಡ್ರೆ ಆದೇಶಿಸಿದ್ದಾರೆ. ಇತ್ತಲ್ಲ, ಬಾರ್ಡರ್ನಲ್ಲಿ ಏನಾದ್ರು ಬಿಡ್ತಿದ್ರಾ ಆಫೀಸರ್ಗಳು? ಪಕ್ಕದ ಸ್ಟೇಟಿಂದನೂ ಬರ್ತಾ ಇದ್ವು ಅಂತ. ಎಲ್ಲಿಂದಾನೂ ಬರ್ಕೊಡ್ದು. ಆಮೇಲೆ ನೋಡಿ ಈಶ್ವರ್ ಖಂಡ್ರೆ ಸಾಹೇಬ್ರೇ, ಇದು ಪಾಲಕ್ಕ, ಇದು ಏನು ಈ ಪ್ರಿಯಾಂಕಾ ಗಾಂಧಿ ವಯನಾಡು ಕೇರಳ ಬಾರ್ಡ್ರಲ್ಲಿ, ವಯನಾಡು ಕಡೆಯಿಂದ ಬಂದ್ಬಿಟ್ಟಿವೆ ಎರಡು, ಪಾಪ ಅಂತ ಅನ್ಬೇಡಿ. ಆಮೇಲೆ ನಂಬಕ್ಕೆ ಬರಲ್ಲ, ಕೇರಳದಿಂದ ಬಂದರೆ ಇವಾಗೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ. ಕೇರಳ ಸ್ಟ್ರಾಂಗ್ ಇದೆ ಇವಾಗ. ನಿಮ್ಮ ಕಂಟ್ರೋಲಲ್ಲಿ ಇಲ್ವೇ? ಹಾಂ, ನಿಮ್ಮ ಕಂಟ್ರೋಲ್ ಸಿಗಲ್ಲ. ಕೇರಳ ಸ್ಟ್ರಾಂಗು, ಬಿ ಕೇರ್ಫುಲ್. ಹೇಳ್ದಂಗೆ ಮಾಡಬೇಕು. ಕೇರಳ ಕಡೆಯಿಂದ ಹಿಂಗೆ ಫೋನ್ ಎತ್ತಿದ್ರೆ ಇಲ್ಲಿ ಗಡ ಗಡ್ಡ 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 ಅನ್ಬೇಕು ಕರ್ನಾಟಕದಲ್ಲಿ. ನೀವು ಫೋನ್ ಹಿಡ್ಕೊಳ್ಳೋಕೆ ಏನು ಅನ್ಕೊಂಬಿಟ್ಟಿದ್ದೀರಿ? ಅಷ್ಟು ಪವರ್. ಹಾಂ, ಹುಷಾರಾಗಿರಿ, ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಆಯಿತು, ಮಾಡಿ. ಬಟ್ ಸಾಕು ಪ್ರಾಣಿಗಳಿಂದ ವನ್ಯಜೀವಿಗಳು ಸಾಂಕ್ರಾಮಿಕ ರೋಗ ಆಗತ್ತೆ, ಫೈಟು ಎಲ್ಲ ಕರೆಕ್ಟು. ಆ ರೈತರು ಬಾರ್ಡ್ರಲ್ಲಿರೋ ವಿಲೇಜಲ್ಲಿರೋರು ದನ ಕರು ಆಕಳು ಪ್ರಾಣಿ ಇದನ್ನೆಲ್ಲ ಸಾಕೋದಕ್ಕೆ ಅವ್ರು ಏನು ಮಾಡಬೇಕು ಅಂತನೋರು ಯಾರೊಬ್ಬರು ಹೇಳಬೇಕಲ್ಲಪ್ಪ. ಅರಣ್ಯ ವ್ಯಾಪ್ತಿಗೂ ಬರಬಾರ್ದು, ಬೇರೆ ಆಪ್ಷನೂ ಇಲ್ಲ. ಬರಬಾರ್ದು, ಸರಿ, ಫೇರ್. ಇರೋಷ್ಟು ಅರಣ್ಯ ಉಳಿಸ್ಕೊಳ್ಳೋಣ, ರೈಟ್. ಅದು ಇಲ್ವೇ ಇಲ್ಲ ಇವಾಗ. ಇರೋದನ್ನಾರು ಉಳಿಸ್ಕೊಳ್ಳೋಣ ಅಟ್ಲೀಸ್ಟು. ಪರಿಸ್ಥಿತಿ ಬಟ್ ಇದಕ್ಕೇನು ಮಾಡಬೇಕು ಅಂತಾರು ಬೇಕಲ್ಲ ಅಲ್ವಾ? ನಿಜ. ಹಾಗೇನೆ ನೀನು ಈ ಕಡೆಯಿಂದ ಆ ಕಡೆಗೆ ಬಂದು ನೀ ಬರ್ಕೊಡ್ದು ಅನ್ನೋಂಗೆ ಆ ಕಡೆಯಿಂದ ಅರಣ್ಯದ ಪ್ರಾಣಿಗಳು ಈ ಕಡೆಗೆ ಬರುತ್ತವೆ, ಅವನ್ನ ತಡೆಯೋಕ್ಕಾಗಲ್ಲ. ಈಶ್ವರ್ ಖಂಡ್ರೆ, ಇನ್ ದಿ ನೇಮ್ ಆಫ್ ಈಶ್ವರ್ ಖಂಡ್ರೆ ಸ್ಟಾಪ್ ಅಂತ ತಕ್ಷಣ ನಾನೇ ನಿಲ್ಲತ್ತಾ? ಏನು ನಿಲ್ಲಲ್ವೇ? ಅದು ಬಂದೇ ಬರುತ್ತೆ. ಬಟ್ ಬಂದು ಅದು ಮಾಡಿ ಹೋದ್ಮೇಲೆ ತರಲೇನಾ ನೀವು ಅವಾಗ ಹೆಲ್ಪ್ ಮಾಡಬೇಕಲ್ಲ ಜನಕ್ಕೆ. ಅದಕ್ಕೂ ಆದೇಶ ಕರೆಕ್ಟಾಗಿ ಕೊಡಿಪ್ಪ. ಬರ್ಕೂಡ್ದು, ಅದಕ್ಕೆ ನಾವು ಪರಿಹಾರ ಅಲ್ಲ, ಬರ್ಕೂಡ್ದು ಅನ್ನೋಕ್ಕಾಗಲ್ಲ, ಬರ್ಕೂಡ್ದು ಅನ್ನೋಕ್ಕಾಗತ್ತಾ? ಸರಿ ನೋಡ್ಕೊಳ್ಳಿ ಜನನ್ನ. ಎಸ್.